ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 24ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ನಿನ್ನ ದೇವರಾದ ಕರ್ತನು ನಿನ್ನನ್ನು ಉತ್ತಮ ದೇಶಕ್ಕೆ ಬರಮಾಡುತ್ತಾನೆ. ಅದು ನೀರಿನ ಹಳ್ಳಗಳು, ತಗ್ಗಿನಲ್ಲಿಯೂ ಬೆಟ್ಟದಲ್ಲಿಯೂ ಉಕ್ಕುವ ಬುಗ್ಗೆಗಳುಳ್ಳ ದೇಶವೇ. ಗೋಧಿಯು, ಜವೆಗೋಧಿಯು, ದ್ರಾಕ್ಷಿಯು, ಅಂಜೂರ ಮರಗಳು, ದಾಳಿಂಬ ಮರಗಳು ಇರುವ ದೇಶವೇ. ಅದು ಹಿಪ್ಪೆ, ಒಲಿವ ಎಣ್ಣೆಗೂ ಜೇನು ಉಳ್ಳ ದೇಶವೇ. ನೀನು ಕೊರತೆಯಿಲ್ಲದೆ ರೊಟ್ಟಿ ತಿನ್ನುವ ಆ ದೇಶದಲ್ಲಿ ಯಾವುದರ ಕೊರತೆ ನಿನಗೆ ಆಗದು. ನಾನು ಇವತ್ತು ನಿನಗೆ ಆಜ್ಞಾಪಿಸುವ ಆತನ ಆಜ್ಞೆ, ನ್ಯಾಯ ನಿಯಮಗಳನ್ನು ಕಾಪಾಡದವರು ನಿನ್ನ ದೇವರಾದ ಕರ್ತನನ್ನು ಮರೆಯುವವರು ಆಗಬೇಡಿರಿ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 7-11 ವಚನ. ಇದು ಎಂತಹ ಉಪದೇಶವಾಗಿದೆ! ನಂಬಿಗಸ್ತಿಕೆಗೆ ಎಂತಹ ಪ್ರೋತ್ಸಾಹಕರವಾಗಿದೆ! ಇಂತಹ ದೇವರನ್ನು ಆರಾಧಿಸದೆ ಮತ್ತು ಸೇವಿಸದೇ ಇರಲು ಯಾರಿಂದ ಸಾಧ್ಯ? ಮತ್ತು ಆತ್ಮಿಕ ಇಸ್ರಾಯೇಲರು ಈ ವಾಕ್ಯವನ್ನು ಎಷ್ಟು ಅದ್ಭುತವಾಗಿ ನಮಗೆ ಅನ್ವಯಿಸಿಕೊಳ್ಳಬಹುದು. ಆತನ ಒಡಂಬಡಿಕೆಯ ಜನರಾದ ನಮ್ಮನ್ನು ಈ ಲೋಕವೆಂಬ ಅರಣ್ಯದಲ್ಲಿ ನಮ್ಮ ಅನುದಿನದ ಅವಶ್ಯಕತೆಗಳನ್ನು ಒದಗಿಸಿ ದೇವರು ಎಷ್ಟು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಹೇಗೆ ಶಿಕ್ಷಿಸುವ ಆತನ ಪ್ರೀತಿ ಉಳ್ಳ ಕೈಗಳು ನಮ್ಮ ಕಾಲುಗಳನ್ನು ಅಲಿಯದಂತೆ ಕಾಪಾಡಿದೆ. ಅಥವಾ ಯಾವುದೇ ಸಮಯದಲ್ಲಿ ಒಂದು ವೇಳೆ ನಾವು ಬಲಕ್ಕಾಗಲಿ ಅಥವಾ ಎಡಕ್ಕಾಗಲಿ ತಿರುಗಿದಾಗ ಹೇಗೆ ಆತನು ಪ್ರೀತಿಯು ನಮ್ಮನ್ನು ಮತ್ತೆ ಹಿಂದಕ್ಕೆ ಎಳೆದುಕೊಂಡು ಬಂದಿದೆ. ಮತ್ತು ಆತನು ನಮ್ಮನ್ನು ಉತ್ತಮ ದೇಶಕ್ಕೆ, ನೀರಿನ ಹಳ್ಳಗಳು, ತಗ್ಗಿನಲ್ಲಿಯೂ ಮತ್ತು ಬುಗ್ಗೆಗಳುಳ್ಳ ಹಿಪ್ಪೆ, ಒಲಿವ್ ಎಣ್ಣೆಯೂ ಜೇನು ಉಳ್ಳ ದೇಶಕ್ಕೆ ಬರಮಾಡಲಿಲ್ಲವೇ? ಆ ದೇಶದಲ್ಲಿ ತಿನ್ನುವುದಕ್ಕೆ ರೊಟ್ಟಿ, ಅಂದರೆ ಪರಲೋಕದ ಮನ್ನವನ್ನು ಕೊರತೆಯಿಲ್ಲದೆ ಕೊಟ್ಟಾನಲ್ಲವೇ? ನಿಜವಾಗಿಯೂ ನಮಗೆ ಯಾವ ಕೊರತೆಯೂ ಇಲ್ಲ. ಒಂದು ವೇಳೆ ಹಳೆಯ ಒಡಂಬಡಿಕೆಯ ಇಸ್ರಾಯೇಲರು ದೇವರಿಗೆ ಕೃತಜ್ಞತೆ ಮತ್ತು ಪ್ರೀತಿಯನ್ನು ನಿರೂಪಿಸಲು ಕಾರಣವಿದ್ದರೆ, ಆತ್ಮಿಕ ಇಸ್ರಾಯೇಲರಿಗೆ ನಮಗೆ ಈ ಪ್ರೀತಿಯನ್ನು ನಿರೂಪಿಸಲು ಇನ್ನೂ ಎಷ್ಟೋ ಅಧಿಕ ಕಾರಣಗಳಿರಬೇಕಲ್ಲವೇ ಎಂಬುದೇ. ಆಮೆನ್.